ಈಗ ಪೂರಕಾಂಜ ವಿತ್ತೀಯ ಕಾರ್ಯಕಲಾಪಗಳು ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಂಡಿಸುವುದು. ಅಧ್ಯಕ್ಷರೇ ಮಾತಾಡಿಕೊಡಿ. ಕೊಡ್ತೇನೆ. ಎಷ್ಟು ಪೂರಕ ಅಂದಾಜು ಕೊಡಿ. ಯಾರು ಮಂಡನೆ ಮಾಡ್ತಾರೆ? ನಾನು. ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮ ಅಪ್ಪಣೆ ಪಡೆದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ 2025-26ನೇ ಸಾಲಿನ ಅಲ್ಲಲ್ಲ ಮುಖ್ಯಮಂತ್ರಿಗಳ ಪರವಾಗಿ 2025-26ನೇ ಪೂರಕ ಅಂದಾಜುಗಳು 2ನೇ ಕಂತು ಬೇಡಿಕೆಗಳನ್ನು ಮಂಡಿಸುತ್ತಿದ್ದೇನೆ. ಓಕೆ, ಮಂಡಿಸಲಾಯಿತು. ಈಗ ಉಪಮುಖ್ಯಮಂತ್ರಿ ಪರವಾಗಿ 2 ಬಿಲ್ ಮಂಡನೆ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, 2025ನೇ ಸಾಲಿನ ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಉಪಮುಖ್ಯಮಂತ್ರಿಗಳ ಪರವಾಗಿ ಮಂಡಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮಂತ್ರಿ. ಸನ್ಮಾನ್ಯ ಅಧ್ಯಕ್ಷರೇ, 2025ನೇ ಸಾಲಿನ ಬಾಂಬೆ ಸಾರ್ವಜನಿಕ ನ್ಯಾಸ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರ ಪರವಾಗಿ ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 20ನೇ ಸಾಲಿನ ಬಾಂಬೆ ಸಾರ್ವಜನಿಕ ನ್ಯಾಸ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮಂತ್ರಿಗಳು. ವಿಧೇಯಕವನ್ನು ಮಂಡಿಸುತ್ತೇನೆ. ಈಗ ರಾಜ್ಯ ರಸ್ತೆ ಸುರಕ್ಷತೆ ಪ್ರಾಧಿಕಾರ. ಸನ್ಮಾನ್ಯ ಅಧ್ಯಕ್ಷರೇ, 2025ನೇ ಸಾಲಿನ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಸಾರಿಗೆ ಮತ್ತು ಮುಜರಾಯಿ ಸಚಿವರ ಪರವಾಗಿ ಮಂಡಿಸುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷಾ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕ ಮಂಡಿಸಲಾಗಿದೆ. ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ. ಮಾನ್ಯ ಸಭಾಧ್ಯಕ್ಷರೇ, 2025ನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಹಾಗೂ ಸದನದ ಅನುಮತಿಯನ್ನು ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಈಗ ಉತ್ತರ ಚರ್ಚೆ ಮುಂದುವರಿಸಲಾಗುವುದು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ಹೌದು. ಈಗ ಬಿಬಿ ಚಿಮ್ಮನಕಟ್ಟಿ ಅಧ್ಯಕ್ಷರೇ, ಈಗ ಅಲ್ಲ ಈ ಕಡೆ ಕೊಡ್ರಿ. ಯಾರು ಬೇಗ ಬಂದಿ ಅವ್ರು ಕೊಟ್ಟಿದ್ದೇನೆ. ಹೆಸರು ಇದೆ ಈಗ ರಾಯರೆಡ್ಡಿ ನೋಡಿ. ಯಾರು ಊಟ ಮಾಡಿ ಫಸ್ಟ್ ಬಂದು ಕೂತ್ಕೊಂಡಿದ್ದಾರೆ. ಬಿಬಿ ಚಿಮ್ಮನಕಟ್ಟಿ. ಮಾನ್ಯ ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಮೊದಲು ಅದು ನೋಡಿ, ಎಲ್ಲ ಹಿರಿಯರು ಬಹಳಷ್ಟು ಮಾತಾಡಿದ್ದಾರೆ. ಮತ್ತೆ ಅದನ್ನೇ ಯಾರು ರಿಪೀಟ್ ಮಾಡಬೇಡ. ಸಂಕ್ಷಿಪ್ತವಾಗಿ ಅದು ಶಾರ್ಟ್ ಮುಗಿಸಿ. 5 ನಿಮಿಷ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರವಾಗಿ ಹಲವಾರು ಮಹನೀಯರು ಸದಸ್ಯರು ತಮ್ಮ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಾಳ ಮುಖ್ಯವಾಗಿ ನಮ್ಮ ಮಲಪ್ರಭಾ ನದಿ ಅನ್ನುವಂಥದ್ದು ಇಡೀ ನಮ್ಮ ಉತ್ತರ ಕರ್ನಾಟಕದ ಅದೊಂದು ದೊಡ್ಡ ನದಿ ಅಂದರೆ ತಪ್ಪಾಗಿಲ್ಲ ಸಭಾಧ್ಯಕ್ಷರು. ಅದಕ್ಕೆ ಭಾಳ ಮುಖ್ಯವಾಗಿ ನಮಗೆ ಬೇಕಾಗಿದ್ದು ನಮ್ಮ ಭಾಗದಲ್ಲಿ ಅಂದರೆ ನಾವು ಟೇಲ್ಯಾಂಡಲ್ಲಿ ಇರುವಂಥವ್ರು ನಮಗೆ ನೀರಾವರಿಯ ವ್ಯವಸ್ಥೆ ಎಲ್ಲ ರೀತಿ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಹಿಂದಿನಿಂದನೂ ಬಂದಂಥದ್ದು. ಆ ಕೆನಾಲ್ಗಳಾಗಲಿ ದೊಡ್ಡ ದೊಡ್ಡ ಕೆನಾಲ್ಗಳಾಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಕೆನಾಲ್ಗಳು ಎಲ್ಲ ಇದಾವೆ ಮಾನ್ಯ ಸಭಾಧ್ಯಕ್ಷರು. ನದಿ ಹರಿಯುವಂಥ ಪಾತ್ರನೂ ನಾವು ನೋಡ್ತೀವಿ.
ಆದರೆ ಭಾಳ ಮುಖ್ಯವಾಗಿ ಅದಕ್ಕೆ ನೀರು ಬೇಕಾಗುತ್ತೆ ಮಾನ್ಯ ಸಭಾಧ್ಯಕ್ಷರು. ಯಾಕಂದರೆ ನಮಗೆ ನೀರಿನ ಅವಶ್ಯಕತೆ ಭಾಳ ಇರೋದ್ರಿಂದ ಈ ಸಂದರ್ಭದಲ್ಲಿ ಆ ವಿಚಾರವನ್ನು ತಮಗೆ ವ್ಯಕ್ತ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಿರೋದು. ಒಂದು ಕಳಸಾ ಬಂಡೂರಿ ಅಂತ ವಿಚಾರವನ್ನು ಸದನದಲ್ಲಿ ಭಾಳ ಜನ ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಆ ಕಳಸಾ ಬಂಡೂರಿಯ ವಿಚಾರವಾಗಿ ಬೇರೆ ಬೇರೆ ಪಕ್ಷಗಳು ಸತ್ತ ಅದಕ್ಕೆ ಜವಾಬ್ದಾರಿ ತೊಗೊಂಡ್ರೆ ಒಳ್ಳೇದಂತ ನಾವು ಭಾವಿಸೀವಿ. ಯಾಕಂದ್ರೆ ಅವರೆಲ್ಲರ ಜಗಳದಾಗ ಅದು ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಿರೋದು ರೈತರಿಗೆ ಅನ್ನುವಂಥದ್ದು ನಾವೆಲ್ಲರೂ ಗಮನ ಹರಿಸ್ಬೇಕಾಗ್ತದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರಾಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ಅವರು ಎಲ್ಲ ಬಜೆಟ್ ಘೋಷಣೆ ಮಾಡುವಂಥ ಸಂದರ್ಭದಾಗ ಮಹದಾಯಿ ವಿಚಾರವಾಗಲಿ ಕಳಸಾ ಬಂಡೂರಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಅದಕ್ಕೆ ಹಣಕಾಸಿನ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ವಿರೋಧ ಪಕ್ಷದವರು ದಯಮಾಡಿ ತಾವು ಅದನ್ನು ಕೇಂದ್ರದಿಂದ ಬರಬೇಕಾದಂಥ ಅನುಮತಿಗಳಾಗಿರಲಿ ಅಥವಾ ಟೈಗರ್ ಕಾರಿಡಾರ್ಸ್ ಅನ್ನುವಂಥ ವಿಚಾರಗಳು ಪ್ರಸ್ತಾಪ ಆದಾಗ ಅವಕ್ಕೆಲ್ಲ ಅನುಮತಿ ಕೊಡುವಂಥ ಕೆಲಸದಾಗ ತಾವು ಪಾತ್ರ ವಹಿಸಿದ್ದಾದ್ರೆ ಇಡೀ ನಮ್ಮ ಭಾಗದ ರೈತರು ನಿಮ್ಮೆಲ್ಲ ಫೋಟೋಗಳನ್ನು ಹಾಕಿ ಅವರು ಸ್ಮರಿಸ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳ್ತೇನೆ. ಮಾನ್ಯ ಸಭಾಧ್ಯಕ್ಷ ಅದೇ ರೀತಿಯಾಗಿ ಕೃಷ್ಣಾ ನದಿಯ ವಿಚಾರವಾಗಿಯೂ ಬಹಳ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಭಾಗಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯ ಸಾಹೇಬರಿದ್ದಾಗ ಮಾಡಿಕೊಟ್ಟಂಥ ಕಾರ್ಯಕ್ರಮ ಆಗಿತ್ತು. ಆ ನೀರು ನಮಗೆ ತಲುಪಬೇಕಪ್ಪ ಅಂತಂದ್ರೆ ನಮಗೂ ನೀರಿನ ವ್ಯವಸ್ಥೆ ಆಗಬೇಕಾಗ್ತದೆ. ಅದರ ಜೊತೆಗೆ ನೀರಾವರಿನೂ ಮುಂದಿನ ದಿನಮಾನದಲ್ಲಿ ಆಗಬೇಕಾಗ್ತೈತೆ ಮಾನ್ಯ ಸಭಾಧ್ಯಕ್ಷರೇ. ಯಾಕಂದರೆ 173 ಮೀಟರ್ ಎತ್ತರವನ್ನು ಮಾಡಬೇಕನ್ನೋ 173 ಎಲ್ಲರಿಗೆ ಈ ಧ್ವನಿಯೊಳಗೆ ಹೇಳ್ಬೇಕಾದ್ರೆ 10 ಸಲ ಹೇಳ್ಬೇಕು. ಸ್ವಲ್ಪ ಜೋರಾಗಿ ಹೇಳ್ರಿ ಅವ್ರಿಗೆ. ಭಾಳ ಮುಖ್ಯವಾಗಿ ಮಾನ್ಯ ಸಭಾಧ್ಯಕ್ಷ ಅವರಿಗೆ ಗುರ್ತೈತೆ, ಸುಮ್ಮನೆ ನಾನು ತಡಬಾರ್ದು, ಅದಕ್ಕೆ ನನಗೆ ಕೇಳಲ್ದಂಗೆ ಸಾವಕಾಶ ಮಾತಾಡ್ಬೇಕಂತೇಳಿ ಪಾಪ ನಮ್ಮ ಸ್ನೇಹಿತರು ಅದಾರ, ಸಾವಕಾಶ ಮಾತಾಡಕತ್ತಾರ. ನೀವು ನಡಕ್ ಬರಬೇಡ ದಯವಿಟ್ಟು. ಮಾನ್ಯ ಸಭಾಧ್ಯಕ್ಷರೇ, ಕೃಷ್ಣಾ ನದಿಯ ವಿಚಾರವಾಗಿ 173 TMC ನೀರನ್ನು ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಐತಿ. ಅದರ ಎತ್ತರವನ್ನು 524.25 ಮೀಟ್ರಿಗೆ ಎತ್ತರ ಮಾಡ್ಬೇಕು ಅನ್ನೋದು ಹಲವಾರು ಬಾರಿ ಚರ್ಚೆಗಳಾಗ್ತಾವೆ ಮಾನ್ಯ ಸಭಾಧ್ಯಕ್ಷರು. ಆದ್ರೆ ಇವತ್ತಿಗೂ ಅದು ಆಗಬೇಕಾದ್ರೆ ಅದಕ್ಕೆ ಅಡೆತಡೆಗಳು ಅದಾವೆ. ವಿರೋಧ ಪಕ್ಷದ ನಾಯಕರಲ್ಲಿ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೊತೀವಿ, ಏನಪ್ಪ ತಮ್ಮ ಮುಖಾಂತರವಾಗಿ ಅಂದರೆ ಅದನ್ನು ಕೇಂದ್ರ ಸರ್ಕಾರದಿಂದ ಏನು ಅಧಿಸೂಚನೆಗಳು ಹೊರಡಿಸ್ಬೇಕಾಗೈತಿ ಅದನ್ನು ಹೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ರಿ ಅಂತ ಕೇಳ್ಕೊತೀವಿ. ಅದ್ರ ಜೊತೆಗೆ ಒಂದು ಮನವಿ ಮಾನ್ಯ ಸಭಾಧ್ಯಕ್ಷರು ಏನಪ್ಪ ಅಂತಂದರೆ ಅದನ್ನು ನ್ಯಾಷನಲ್ ಪ್ರಾಜೆಕ್ಟಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿರಿ ಅಂತ. ನೀವು ಮಾಡದೆ ಹೋದರೆ ಇಷ್ಟರ ಜಗಳದಲ್ಲಿ ರೈತರಿಗೆ ಅನ್ಯಾಯ ಆಗುತ್ತೆ ವಿನ ಇನ್ನು ಯಾರೂ ಯಾವುದೇ ಒಬ್ಬ ಪಕ್ಷದ ಅಭ್ಯರ್ಥಿಗೆ ಅಥವಾ ಶಾಸಕರಿಗೆ ಅನ್ಯಾಯ ಆಗಲ್ಲ ಅನ್ನೋದು ನಾವೆಲ್ಲ ಗಮನ ಹರಿಸ್ಬೇಕಾಗ್ತದೆ ಮಾನ್ಯ ಸಭಾಧ್ಯಕ್ಷರು. ಭಾಳ ಮುಖ್ಯವಾಗಿ ನಮ್ಮ ಶಾಲೆಗಳ ವಿಚಾರವಾಗಿ ಮಾತಾಡೋದಾದ್ರೆ KPSC ಶಾಲೆಗಳನ್ನು ನಮ್ಮ ಗೌರವಿತ ಸಚಿವರಾದಂಥ ಮಧು ಬಂಗಾರಪ್ಪನವರು ನಮಗೆ ನೀಡಿದ್ದಾರೆ ಮಾನ್ಯ ಸಭಾಧ್ಯಕ್ಷರು. 3 ಶಾಲೆಗಳನ್ನು ನೀಡಿದ್ದಾರೆ. ಆ 3 ಶಾಲೆಗಳನ್ನು ಕೊಡುವಂಥದ್ದು ಎಲ್ಲ ಕ್ಷೇತ್ರಗಳಿಗೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದು ಭಾಳ ವಿಶೇಷವಾಗಿ ಗಮನ ಹರಿಸ್ಬೇಕು. ನಮ್ಮ ಇಡೀ ರಾಜ್ಯಕ್ಕೆ 900 ಶಾಲೆಗಳನ್ನು ಮೊಟ್ಟ ಮೊದಲ ಬಾರಿಗೆ ತಂದಂಥ ಕೀರ್ತಿ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂದರೆ ತಪ್ಪಾಗಿಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಧ್ಯಕ್ಷರು. 900 KPS ಶಾಲೆಗಳು ಬರೋವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಾರೆ. ಅದಕ್ಕೆ ಹಲವಾರು ರೀತಿಯಾಗಿ 3600 ಕೋಟಿ ಅನುದಾನವನ್ನು ಅದಕ್ಕಂತಲೇ ಇಡುವಂಥ ಕೆಲಸವನ್ನು ಮಾಡಿ ಮುಂದಿನ ದಿನಮಾನದಾಗ ಬಡವರ ಮಕ್ಕಳಿಗೆ ಒಂದು ಒಳ್ಳೆಯದಾದಂಥ ಶಿಕ್ಷಣ ಸಿಗಲಿ, ಉನ್ನತವಾದಂಥ ಶಿಕ್ಷಣ ಸಿಗಲಿ ಅನ್ನುವಂಥದ್ದನ್ನು ಮಾಡಿಕೊಡೋದಕ್ಕೆ ಅವ್ರು ಪ್ರಯತ್ನ ಮಾಡತ್ತಾರೆ. ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಾಳ ಮುಖ್ಯವಾಗಿ ಅದರಾಗ ಒಂದು ವಿಷಯವಾಗಿ ಎಷ್ಟೋ ಜನ ಪ್ರಶ್ನೆಗಳನ್ನು ಪತ್ರಿಕೆ ಒಳಗೆ ಇನ್ನೊಂದರಾಗ ನಾವು ನೋಡಿದ್ವಿ. ಇಲ್ಲ KPS ಶಾಲೆಗಳು ಬರೋದ್ರಿಂದ ಬೇರೆ ಶಾಲೆಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋಂಥ ಮಾತನ್ನು ವ್ಯಕ್ತ ಮಾಡಿದರು. ಆದರೆ ಭಾಳ ಮುಖ್ಯವಾಗಿ ನಾವು ಗಮನ ಹರಿಸ್ಬೇಕಾಗಿದ್ದು ಒಬ್ಬ ಮಹನೀಯರು ಹೇಳಿದಾಗ 100 ಶಾಲೆಗಳನ್ನು ಹೈಸ್ಕೂಲು ಮತ್ತು PU ಕಾಲೇಜುಗಳನ್ನು ಈಗಾಗಲೇ ನೀಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿಕೊಟ್ಟೈತೆ ಮಾನ್ಯ ಸಭಾಧ್ಯಕ್ಷರು. KPS ಶಾಲೆಗಳ ವಿಚಾರವಾಗಿ ಎಷ್ಟೊಂದು ನಾವು ಅಭಿಮಾನದಿಂದ ಹೇಳ್ಕೊಬೇಕಪ್ಪ ಅಂತಂದ್ರೆ ಅದು ಭಾಳ ಮುಖ್ಯವಾಗಿ ಶ್ರೀಮಂತರ ಮಕ್ಕಳಿಗೆ ಹೋಗೋಕೆ ಅವಕಾಶಗಳು ಇಲ್ಲ ಅಂತ ನಾ ಭಾವಿಸ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಅದು ಭಾಳ ಮುಖ್ಯವಾಗಿ ನಾವು ಗಮನ ಹರಿಸ್ಬೇಕಾಗಿದ್ದು ಬಡವರ ಮಕ್ಕಳಿಗೆ ಒಂದು ಉನ್ನತವಾದಂಥ ಶಿಕ್ಷಣವನ್ನು ಒದಗಿಸುವಂಥ ವೇದಿಕೆ ಮಾಡಿಕೊಟ್ಟೈತಲ್ಲ ಅದು ನಮ್ಮ ಇಡೀ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನು ಹೇಳಿದ್ರೆ ತಪ್ಪಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ಮಾನ್ಯ ಸಭಾಧ್ಯಕ್ಷರೇ. ಅದರ ಜೊತೆಗೆ ನಮ್ಮ ಪ್ರವಾಸೋದ್ಯಮದ ವಿಚಾರವಾಗಿ ಬಂದ ತಕ್ಷಣ ನಾವೆಲ್ಲರೂ ಪ್ರಶ್ನೆ ಮಾಡೋದು ಒಂದು ಕಡೆ ಕೇಂದ್ರ ಕಡೆ ಮುಖ ಮಾಡ್ತೀವಿ ಮಾನ್ಯ ಸಭಾಧ್ಯಕ್ಷರು, ಒಂದು ಕಡೆ ರಾಜ್ಯ ಸರ್ಕಾರ ಕಡೆನೂ ನೋಡ್ತೀವಿ. ಭಾಳ ಮುಖ್ಯವಾಗಿ HK ಪಾಟೀಲ್ ಸಾಹೇಬರು ಬಂದ ಮೇಲೆ ನಮಗೆ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ನಮಗೆ ಚಾಲನೆ ನೀಡೋಕ್ಕೆ ನಮ್ಗೆ ಭಾಳ ದೊಡ್ಡ ಸಹಾಯ ಸಹಕಾರವನ್ನು ನೀಡಿದರು. ಪ್ರಾಧಿಕಾರನ ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡಿದರು. ಚಾಲುಕ್ಯರ ಒಂದು ಸಾಮ್ರಾಜ್ಯ ಅಂತಂದರೆ ಇಡೀ ಜಗತ್ತು ನಮ್ಮ ಹತ್ರ ಹೊಳ್ಳಿ ನೋಡುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಅದು ಭಾಳ 4ನೇ ಶತಮಾನದಾಗ ಬರುವಂಥ ಸಾಮ್ರಾಜ್ಯ. ಇವತ್ತು ಅದಕ್ಕೆ ಇನ್ನೂ ಅಭಿವೃದ್ಧಿ ಪಡಿಸ್ಬೇಕಂತಂದ್ರೆ ಎಲ್ಲೋ ಒಂದು ಕಡೆ ನಮಗೆ ಬೇರೆ ಕೇಂದ್ರ ಸರ್ಕಾರದಿಂದನೂ ಅನುದಾನದ ಅವಶ್ಯಕತೆ ಭಾಳ ಇರುತ್ತೆ.
ಹಾಗಾಗಿ ನಾನು ಈ ವೇದಿಕೆ ಮುಖಾಂತರವಾಗಿ ಅವರೆಲ್ಲರಿಗೂ ಕಳಕಳಿಯಿಂದ ಕೇಳ್ಕೊಳ್ಳೋದು, ಪ್ರವಾಸೋದ್ಯಮವನ್ನು ಈ ರಾಜ್ಯದಲ್ಲಿ ಭಾಳ ಮುಖ್ಯವಾಗಿ ಬಾದಾಮಿ ಅನ್ನುವಂಥ ಕ್ಷೇತ್ರದಾಗ ಇನ್ನೂ ದೊಡ್ಡ ಮಟ್ಟಕ್ಕೆ ತಾವು ಸಹಾಯ ಸಹಕಾರ ನೀಡಿದ್ದಾತಂದ್ರೆ ಇಡೀ ಜಗತ್ತದ ಎಲ್ಲ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಅವರ ಏನು ಅದಾರ ಜನರು ಅವರೆಲ್ಲ ಬಂದು ನೋಡ್ಬೋದು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಎಲ್ಲೋ ಒಂದು ಕಡೆ ನಾವು ಈ ಸಂದರ್ಭ ಹೇಳಬೇಕಾದಂಥ ವಿಷಯಪ್ಪ ಅಂತಂದ್ರೆ ಈಗ ನಾವೆಲ್ಲ ನೋಡ್ತೀವಿ ಮಾನ್ಯ ಸಭಾಧ್ಯಕ್ಷರೇ, ಎಲ್ಲ ವರ್ಲ್ಡಿಂದ ನಮಗೆ ಎಷ್ಟು ಜನ ಟೂರಿಸ್ಟ್ಗಳು ಬರಾಕತ್ತಾರ, ಯಾಕೆ ಕಡಿಮೆ ಆಗಕತ್ತಾರ ಅನ್ನೋಂಥ ಪ್ರಶ್ನೆಗಳು ನಮಗೆಲ್ಲ ಕೇಳ್ತಿರ್ತಾರೆ. ಬರೀ ಅಲ್ಲಿ ಕೊಡುವಂಥ ಬೇಸಿಕ್ ಕಮ್ಯುನಿಟೀಸಿಂದ ಅಷ್ಟೇ ಅಲ್ಲ ಮಾನ್ಯ ಸಭಾಧ್ಯಕ್ಷರು, ಅಥವಾ ಏನು ನಾವು ಪ್ರಿಸರ್ವ್ ಮಾಡಕತ್ತೀವಿ ಆರ್ಕಿಯಾಲಜಿಕಲ್ ಏನು ಇಂಟಿಗ್ರೇಷನ್ ಐತಿ ಅದನ್ನು ನಾವು ಪ್ರಿಸರ್ವ್ ಮಾಡಬೇಕಾದಾಗ ಅದನ್ನು ಯಾವ ರೀತಿ ಉಳಿಸ್ಕೊಳತ್ತೀವಿ ಅನ್ನೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೂ ಭಾಳ ಪ್ರಶ್ನೆಗಳು ಉದ್ಭವ ಆಗ್ತವೆ ಮಾನ್ಯ ಸಭಾಧ್ಯಕ್ಷರೇ. ಏನಪ್ಪ ಅಂತಂದ್ರೆ ಕೇಂದ್ರದಿಂದ ಯಾವ ರೀತಿ ಅನುದಾನದ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾರೆ ಅದು ಭಾಳ ಮುಖ್ಯ ಅಂತ ಭಾವಿಸ್ಕೊಂಡಿದ್ದೀನಿ. ಒಂದು ವಿಷಯನ ತಮ್ಮ ಮುಂದೆ ಪ್ರಸ್ತಾಪ ಮಾಡೋದು ಏನಂದ್ರೆ, ಇವತ್ತಿನ ಪರಿಸ್ಥಿತಿ ಒಳಗೆ ನಾವು ನೋಡತ್ತೀವಿ ಮಾನ್ಯ ಸಭಾಧ್ಯಕ್ಷರೇ, ಒಂದು ಕಡೆ ನಾವು ಪ್ರವಾಸೋದ್ಯಮಗಳು ಅಭಿವೃದ್ಧಿ ಆಯಿತು ಅಂತಂದ್ರೆ ಅದರಿಂದ ಆಗುವಂಥ ನಮ್ಮ ಜನರಿಗೆ ಭಾಳ ಒಳ್ಳೆ ಕೆಲಸಗಳಾಗ್ತವೆ, ನೌಕರಿ ಸಿಗುವಂಥ ಕೆಲಸ ಆಗ್ತಿರ್ತೈತಿ, ಸರ್ವಿಸ್ ಸೆಕ್ಟರ್ಸ್ಗಳು ಎಲ್ಲ ಇಂಪ್ರೂವ್ ಆಗ್ತಾವೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ ಮಾನ್ಯ ಸಭಾಧ್ಯಕ್ಷರು. ಎಷ್ಟೋ ಜನಕ್ಕೆ ನೌಕರಿ ಇಲ್ಲ, ಕೆಲಸ ಮಾಡೋಕ್ಕೂ ಕಷ್ಟ ಆಗಿರ್ತೈತಿ. ಅಂಥದ್ರಾಗ ಈ ಪ್ರವಾಸೋದ್ಯಮಗಳು ಬೆಳೆದು ನಿಂತಿದ್ದಾತಂದ್ರೆ ಒಳ್ಳೆ ಕೆಲಸಗಳನ್ನು ಆ ಕುಟುಂಬಕ್ಕೆ ಕೊಡ್ಬೋದು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ. ಯಾಕಂದ್ರೆ ಈಗ ಅಂತಾರಾಷ್ಟ್ರೀಯ ಮಟ್ಟದ ಏನು ಪ್ರವಾಸಿಗಳಾದಾರ ಬರ್ತಾ ಇಲ್ಲ ಮಾನ್ಯ ಸಭಾಧ್ಯಕ್ಷರು. ಒಂದು ಕಡೆ ನೋಡಿದ್ರೆ ಯುನೈಟೆಡ್ ಸ್ಟೇಟ್ಸದ್ದು ಟ್ಯಾರಿಫ್ ಪ್ಲಾನ್ಸ್ ಎಲ್ಲ ಹಾಕಿ ನಮ್ಮ ಎಲ್ಲ ಇಂಡಸ್ಟ್ರೀಸನ್ನು ಹೆಚ್ಚು ಕಡಿಮೆ ಮುಳುಗುವಂಥ ವ್ಯವಸ್ಥೆದಾಗ ನಾವು ಒಮ್ಮೆ ನೋಡಾಕತ್ತೀವಿ. ಇನ್ನೊಂದು ಕಡೆ ರಷ್ಯಾ ಫ್ಯೂಲ್ಸದ್ದು ಇಶ್ಯೂಸ್ ಬಗ್ಗೆ ನೋಡಾಕತ್ತೀವಿ. ಇಂಥವೆಲ್ಲ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದಾಗ ಇನ್ನೂ ನಾವು ಬೇರೆ ವಿಷಯಗಳಿಗೆ ಜಗಳಾಡೋದಾಗೈತಿ. ನಮ್ಮ ದೇಶ ಉದ್ಧಾರ ಮಾಡೋದು, ನಮ್ಮ ರಾಜ್ಯಗಳನ್ನು ಉದ್ಧಾರ ಮಾಡೋದು ಭಾಳ ಅನಿವಾರ್ಯತೆ ಮತ್ತು ಅವಶ್ಯಕತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈ ಎಲ್ಲ ವಿರೋಧ ಪಕ್ಷದ ತನ್ನ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದು, ತಾವೆಲ್ಲರೂ ಕೂಡಿ ನಮಗೂ ಸ್ವಲ್ಪ ಸಹಾಯ ಸಹಕಾರವನ್ನು ನೀಡ್ರಿ. ನಮ್ಮ ಸರ್ಕಾರ ಯಾವತ್ತೂ ಬದ್ಧ ಐತಿ ಈ ನಮ್ಮ ಇಡೀ ನಮ್ಮ ನಾಡನ್ನು ಬೆಳೆಸ್ಬೇಕನ್ನುವಂಥ ವಿಚಾರವಾಗಿ ಅಂತ ಹೇಳಿ ಈ ಅವಕಾಶಕ್ಕಾಗಿ ನಾನು ಕೃತಜ್ಞತೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.